ಯಾಕಂದ್ರೆ ಡಿ ಬಾಸ್ ಅವ್ರ ಸಪೋರ್ಟ್ಗೆ ಯಾರು ಇಲ್ಲ ಗುರು, ಯಾರು ಇಲ್ಲ. ಎಲ್ಲ ಮಿನಿಸ್ಟರ್ಗಳು ಸೇರ್ಕೊಂಡು ಅವ್ರಿಗೆ ಈ ರೀತಿ ಅವ್ರನ್ನ ತೇಜೋವಧೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಇದನ್ನ ನಿಮಗೆ ತಕ್ಕಪಟ್ಟ ಕಲಿಸ್ತೀವಿ. ಇಷ್ಟೊಂದು ಆ ಮನುಷ್ಯನ ಎಷ್ಟು ರೀತಿ ಹಿಂಸೆ ಕೊಡ್ತಾ ಇದಾರೆ ಅಂದ್ರೆ, ಒಂದು ವಿಚಾರಣೆ ನಡೆಸೋದಕ್ಕೆ ನೀವು ಇಷ್ಟು ಟೈಮ್ ಬೇಕಾ, ಒಂದು ವರ್ಷ ಬೇಕಾ ಈ ಒಂದು ಟೆಕ್ನಾಲಜಿನಲ್ಲಿ? ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಗಮನಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಬಾಸ್ಗೆ 1 ವರ್ಷ ಜೈಲೇ ಗತಿ. ಇಷ್ಟು ದಿನ ಏನ್ ಮಾಡ್ತಿದ್ವಿ, ಆಗ ಬರ್ತಾರೆ ಈಗ ಬರ್ತಾರೆ ಬೇಲೆ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಒಂದು ಹೆಸರನ್ನ, ಡಿ ಬಾಸ್ ಅನ್ನೋ ಒಂದು ಹೆಸರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇವರು. ಈ ಕಚಡ ಸರ್ಕಾರ ಇದೆಯಲ್ಲ, ಇದು ದಯಮಾಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ವೋಟ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿರೋ ವೋಟ್ ಹಾಕಿ. ಅದೊಂದೇ ನಮ್ಮ ಹತ್ರ ಇರೋದು ಇವಾಗ ಆಯುಧ, ಅಂದ್ರೆ ವೋಟ್ ಅನ್ನೋ ಒಂದು ಆಯುಧ ಇದೆ ಅಷ್ಟೇ. ಇಲ್ಲಿ ಬೇಲ್ ಆಗಿದ್ದನ್ನ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ನಮ್ಮ ಕರ್ನಾಟಕ ಸರ್ಕಾರ ಬೇಲ್ನ ಕ್ಯಾನ್ಸಲ್ ಮಾಡಿಸಿದೆ. ನಾವು ಯಾರು ವೋಟ್ ಹಾಕ್ಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಇನ್ನು ಹೋರಾಟಗಳನ್ನ ಮಾಡಬೇಕಾಗುತ್ತೆ. ನಮ್ಮ ಡಿ ಬಾಸ್ ಸಂಘಗಳು ಏನಿದಾವೆ, ದಯಮಾಡಿ ಏನಾದ್ರು ಒಂದು ನಿರ್ಧಾರಕ್ಕೆ ಬಂದು